ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 19/4/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿನ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ ಕಂಡುಬರ್ತಾ ಇದೆ. ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಮತ್ತು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಲ್ಲಿಯೋ ವ್ಯತ್ಯಾಸಗಳಾಗುವಂಥದ್ದು, ನೆಗೆಟಿವ್ ಟ್ರ್ಯಾಕನ್ನು ಕಾಣುವಂತಹ ಯೋಗ ಫಲಗಳು ಸ್ವಲ್ಪ ಕಂಡುಬರ್ತಾ ಇರುವಂಥದ್ದು. ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯದಲ್ಲಿ ವ್ಯತ್ಯಾಸದ ಫಲಗಳು, ದಾಂಪತ್ಯದಲ್ಲಿ ಸ್ವಲ್ಪ ಕಸಿವಿಸಿಯ ಅನುಭವದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಹಿನ್ನಡೆಯ ಅನುಭವಗಳಾಗುವಂತಹ ಯೋಗ ಫಲಗಳು, ವಿದ್ಯಾರ್ಥಿಗಳಿಗೂ ಕೂಡ ಸೂಕ್ತವಾದಂತಹ ಫಲಗಳು ಇಲ್ಲದೇ ಇರುವಂತಹ ಅನುಭವಗಳಾಗುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಂಡುಬರ್ತಾ ಇರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ಪಠನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಗೊಂದಲಗಳು ಹೇಳುವಂಥದ್ದು, ಕಾರ್ಯಭಂಗ ಫಲಗಳು ಹೇಳುವಂಥದ್ದು, ಅದು ವೃತ್ತಿ, ಹಣಕಾಸಿನ ವಿಷಯ ಎಲ್ಲದರಲ್ಲಿಯೂ ಕೂಡ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸಮಾಧಾನ ಹೇಳುವಂಥದ್ದುಂಟು, ಆರೋಗ್ಯ ವಿಷಯದಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಇರುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಇದೆ. ಕಲಾತ್ಮಕವಾದಂತಹ ಬದುಕಿನಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರವನ್ನು ಪಠನ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ ಮತ್ತು ದಾಂಪತ್ಯವೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರ. ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿಯ ಫಲಗಳುಂಟು. ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸು ಹೇಳುವಂಥದ್ದು ಇರ್ತದೆ. ಇನ್ನು ವೃತ್ತಿಯ ಪರಿಸರ ಹೇಳುವಂಥದ್ದು ತಮಗೆ ಸಮಾಧಾನವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ಸ್ವಲ್ಪ ಹಣಕಾಸಿನ ವ್ಯಯದ ಫಲವೂ ಕೂಡ ತಮ್ಮ ಪಾಲಿಗೆ ಈ ಸ್ಥಿತಿ ಹೇಳುವಂಥದ್ದು ಅಂತಂದರೆ ಹಿನ್ನಡೆಯ ಸ್ಥಿತಿ ಹೇಳುವಂಥದ್ದು ಕಂಡುಬರುತ್ತಾ ಉಂಟು. ಸೊ ತಾವುಗಳು ನರಸಿಂಹದೇವರ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಭಂಗಗಳು, ಕೈಗೊಂಡಂಥ ಕಾರ್ಯದಲ್ಲಿ ಯಶಸ್ಸು ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು, ಇದು ಸರ್ವೇ ಸಾಮಾನ್ಯವಾಗಿ ತಾವು ಎದುರಿಸ್ತಾ ಇರುವಂತಹ ಫಲಗಳಾಗಿ ಕಂಡುಬರ್ತಾ ಉಂಟು. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳುಂಟು. ಹಣಕಾಸಿನ ಅಡಚಣೆ ಹೇಳುವಂಥದ್ದುಂಟು ಮತ್ತು ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇಲ್ಲ. ಕಾನೂನಿನ ಸಮಸ್ಯೆ ಹೇಳುವಂಥದ್ದು ಸರ್ವತಾ ನಮ್ಮ ಹಿಂದೆ ಇರುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ತಾವುಗಳು ಶಿವದೇವರ ಅಷ್ಟೋತ್ತರವನ್ನು ಪಠನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯ ಸೌಖ್ಯ, ಕೌಟುಂಬಿಕವಾದಂತಹ ಸೌಖ್ಯ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ, ಹೃದಯದೊತ್ತಡದಂಥ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರದಲ್ಲಿ ಚೆನ್ನಾಗಿರ್ತದೆ. ಅಪ್ಡೇಟ್ ವರ್ಷನ್ ಕಡೆಗೆ ಚಿಂತನೆ ಮಾಡಬಹುದಾದಂತಹ ಪರಿಸ್ಥಿತಿ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ ಮಾನಸಿಕವಾಗಿ ಸ್ವಲ್ಪ ಗಟ್ಟಿತನವನ್ನು ಕಂಡುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಕೈಗೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸು ಹೇಳುವಂಥದ್ದು ಸ್ವಲ್ಪ ಕಷ್ಟಕರ, ಅದಕ್ಕೆ ವಿಘ್ನ ಪರಂಪರೆಗಳು ಎದುರಾಗುವಂತಹ ಸಂಭವ ಜಾಸ್ತಿ ಇದೆ. ದಾಂಪತ್ಯದಲ್ಲಿ ಕಸಿವಿಸಿ, ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿ ಇರುವುದಿಲ್ಲ. ಕರ್ಮಕ್ಷೇತ್ರ ಒಂದು ಹಂತದ ಸಮಾಧಾನಕ್ಕೆ ಸೀಮಿತ. ಆರ್ಥಿಕವಾದಂಥ ಅಡಚಣೆಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಒಂದಷ್ಟು ಅಶಾಂತಿಯ ಸ್ಥಿತಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ, ಹಣಕಾಸು ಕೂಡ ಚೆನ್ನಾಗಿರ್ತದೆ, ಚೇತರಿಕೆಯ ಹಂತದಲ್ಲಿ ಇರ್ತದೆ, ದಾಂಪತ್ಯ ಸೌಖ್ಯ ಉಂಟು,
ಕೌಟುಂಬಿಕವಾಗಿ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಂದಲೂ ಕೂಡ ಸಂತೋಷದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡುಬರ್ತಾ ಇರುವಂಥದ್ದು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಶುಭ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇರುವಂತಹ ವಿಷಯ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವುದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರ ಉತ್ತಮ ಫಲದಾಯಕ, ಮತ್ತು ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಚೇತರಿಕೆಯ ಹಂತ ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಟೀಕೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ, ಕಾನೂನು ಪ್ರಕ್ರಿಯೆಯಲ್ಲಿ ಒಂದಷ್ಟು ಕಿರಿಕಿರಿಗಳು, ಹಿನ್ನಡೆಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ದಾಂಪತ್ಯ ವಿಷಯದಲ್ಲಿ ಸಮಾಧಾನ ಉಂಟು, ಮತ್ತು ಆತುರದಿಂದ ವ್ಯವಹರಿಸುವುದರಿಂದಾಗಿ ಒಂದಷ್ಟು ಹಿನ್ನಡೆಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ಪಠನ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಉತ್ತಮ ಫಲ, ದಾಂಪತ್ಯದಲ್ಲಿ ಸೌಖ್ಯ ಫಲ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಫಲಗಳು, ಕಲಾತ್ಮಕವಾದಂತಹ ಬದುಕಿನಲ್ಲಿರುವಂಥವರಿಗೆ ಗೌರವ, ಆದರ, ಆತಿಥ್ಯಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಪ್ರಬಲವಾಗಿ ಕಂಡು ಬರ್ತಾ ಇರುವಂತಹ ವಿಷಯ. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ ಮತ್ತು ಸಹೋದರಿಯ ಆರೋಗ್ಯದಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ, ಒಂದಷ್ಟು ಪ್ರಯಾಣದ ಯೋಗ ಫಲಗಳು. ಸೊ ತಾವುಗಳು ಗುರುಗಳ ಅಷ್ಟೋತ್ತರವನ್ನು ಪಠನ ಮಾಡಿ ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಹೋರಾಟದ ಒಂದು ಪ್ರವೃತ್ತಿಯಿಂದ ಕರ್ಮವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಕಂಡುಬರ್ತಾ ಉಂಟು. ಇನ್ನು ಹಣದ ಮ್ಯಾನೇಜ್ಮೆಂಟ್ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ, ಸುದೀರ್ಘವಾದಂತಹ ಕಾನೂನು ಪ್ರಸಂಗಗಳು ಹೇಳುವಂಥದ್ದು ತಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಶ್ರಮದ ಒಂದು ಆಯಾಸದ ಫಲಗಳನ್ನು ಊಟ ಮಾಡುವಂತಹ ಯೋಗ ಫಲಗಳು, ದೈಹಿಕ ಮಾನಸಿಕವಾದಂಥ ಅತಿಯಾದ ಆಯಾಸ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಅಷ್ಟೋತ್ತರವನ್ನು ಪಠನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಜನ್ಮದ ಶನಿಯ ಬಾಧೆ ಹೇಳುವಂಥದ್ದು. ಸೊ ದೈಹಿಕ ಮಾನಸಿಕವಾದಂತಹ ಬಳಲುವಿಕೆಯನ್ನು, ಮಾನಸಿಕವಾದಂತಹ ಗೊಂದಲಗಳನ್ನು ಸೃಷ್ಟಿಸ್ತಾನೆ. ಇನ್ನು ಹಣಕಾಸಿನ ಅಡಚಣೆ, ಕರ್ಮಕ್ಷೇತ್ರದಲ್ಲಿಯೂ ಕೂಡ ಕಿರಿಕಿರಿಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಇರುವಂಥದ್ದಾಗಿದೆ. ಹಣಕಾಸಿನ ನಿರ್ವಹಣೆಯನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಿ, ವಾಹನ, ಬೆಂಕಿ, ನೀರು ಇತ್ಯಾದಿಗಳಿಂದ ಆಪತ್ತಿನ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಕೌಟುಂಬಿಕ ಸಾಂಸಾರಿಕ ಜೀವನ ಹೇಳುವಂಥದ್ದು ಒಂದು ಹಂತಕ್ಕೆ ತೃಪ್ತಿಕರ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಅಷ್ಟೋತ್ತರವನ್ನು ಪಠನ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ. ಮಾನಸಿಕವಾಗಿ ಗೊಂದಲಗಳು, ಮಾನಸಿಕ ನೆಮ್ಮದಿಯ ನಷ್ಟ, ಹಣಕಾಸಿನ ನಷ್ಟ, ದೈಹಿಕವಾದಂಥ ಆರೋಗ್ಯದ ನಷ್ಟ ಇತ್ಯಾದಿ ಲಕ್ಷಣಗಳೆಲ್ಲ ಕಂಡು ಬರ್ತಾ ಉಂಟು. ದಾಂಪತ್ಯ ಸೌಖ್ಯ ಇದೆ, ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಇದೆ, ವಿದ್ಯಾರ್ಥಿಗಳಿಗೆ ಶುಭ ಫಲ ಉಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಉಂಟು. ತಮ್ಮ ವ್ಯವಹರಿಸುವಿಕೆಯಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ಕಾನೂನು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ನಿರ್ಮಾಣ ಆಗಬಹುದು. ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ, ಯಶಸ್ಸಿನ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.